ಓಂ ಶಾಂತಿ. ಎಲ್ಲ ದೇಶ ವಿದೇಶಗಳು ತಮ್ಮ ತಮ್ಮ ದೇಶದ ರಕ್ಷಣೆಗೋಸ್ಕರ ಅಣುಬಾಂಬ್ ಅಸ್ತ್ರಗಳನ್ನು ತಯಾರು ಮಾಡಿ ಇಟ್ಟುಕೊಂಡಿದ್ದಾರೆ. ಈ ಅಣುಬಾಂಬ್ ಇತ್ಯಾದಿ ವಿನಾಶಕಾರಿ ಅಸ್ತ್ರಗಳನ್ನು ಅದನ್ನು ಪ್ರಯೋಗದಲ್ಲಿ ತಂದೇ ತರುತ್ತಾರೆ. ವಿನಾಶ ಆಗುವುದು ಸಂಭವ ಜಾಸ್ತಿ ಇದೆ. ಅದಕ್ಕೋಸ್ಕರ ಅಣುಬಾಂಬ್ ಯುದ್ಧಗಳು ಜರುಗಿ ವಿನಾಶಕ್ಕೆ ದಾರಿ ಮಾಡಿಕೊಡುತ್ತವೆ. ಈ ಪ್ರಪಂಚ ಅಣು ಯುದ್ಧದಿಂದಲೇ ಅಂತ್ಯಗೊಳ್ಳುವುದಾಗಿದೆ. ಇದರಲ್ಲಿ ಸಂಶಯವಿಲ್ಲ. ಅಸುರಿ ಪ್ರಪಂಚದ ವಿನಾಶ ಅಂದ ಮೇಲೆ ಮನುಷ್ಯರೆಲ್ಲರಿಗೂ ಮುಂದೆ ಬರುವ ಸಮಯದಲ್ಲಿ ದೊಡ್ಡ ವಿಪತ್ತು ಎದುರಿಸಬೇಕಾಗುತ್ತದೆ. ಅನೇಕ ದೇಶಗಳು ವಿಜ್ಞಾನ ಶಕ್ತಿಯಿಂದ ವಿಧ ವಿಧವಾದ ಅಣ್ವಸ್ತ್ರಗಳು ತಯಾರು ಮಾಡಿಕೊಂಡಿದ್ದಾರೆ. ಯುದ್ಧ ಆರಂಭವಾದರೆ ಮುಂಜಾಗ್ರತೆ ಎಲ್ಲ ರೀತಿಯಲ್ಲಿ ಸಶಕ್ತರಾಗಿದ್ದಾರೆ. ಮಾನವ ಅರಿಯದೆ ತನ್ನ ವಿನಾಶದ ಸಾಮಗ್ರಿಗಳನ್ನು ತಯಾರಿ ಮಾಡಿಕೊಳ್ಳುತ್ತಿದ್ದಾನೆ. ಮೂರನೆಯ ಮಹಾಯುದ್ಧ ಸಮ್ಮುಖದಲ್ಲಿ ಇಡೀ ದೇಶ ವಿದೇಶ ಅಂತರ್ಯುದ್ಧಗಳು ನಡೆಯುವವು. ಹಾಗೂ ಯುದ್ಧ ಒಂದು ಕಡೆ, ಮತ್ತೊಂದು ಭೂಮಿಯ ಪ್ರಾಕೃತಿಕ ವಿಕೋಪಗಳು ಜರುಗುತ್ತವೆ. ಅತಿವೃಷ್ಟಿ, ಭೂಕಂಪ, ಬರಗಾಲ, ಅನಾವೃಷ್ಟಿ, ರೋಗಗಳು, ಅನೇಕ ಬಗೆಯಾಗಿ ಮಾನವರ ವಿನಾಶ, ಸಾವುಗಳು, ದುರಂತಗಳು, ಈ ರೀತಿ ವಿನಾಶ ಆಗುವುದು. ಪಂಚಮಹಾಭೂತಗಳು ಹತೋಟಿ ಮೀರಿ ಭಯಂಕರ ರೂಪದಲ್ಲಿ ಪ್ರಕೃತಿಯು ಸಹ ತನ್ನ ವಿಕೋಪ ತೋರಿಸುವುದು. ವಿಶ್ವದಲ್ಲಿ ಎಲ್ಲೆಡೆ ಈ ದುರಂತಗಳ ನಡೆಯುತ್ತದೆ. ರಕ್ಷಣೆಗೆ ಸ್ಥಾನವೇ ಉಳಿಯುವುದಿಲ್ಲ. ಎಲ್ಲ ಕಡೆ ಕೋಲಾಹಲ, ಸಂಕಟಗಳು ಎದುರಾಗುತ್ತವೆ. ವೈದ್ಯಕೀಯ ಚಿಕಿತ್ಸೆಗಳು ಮಾಡಲು ಸಾಧನ ಸಲಕರಣೆಗಳು ಸಿಗುವುದು ದುರ್ಲಭ ಆಗುವುದು. ನಾಲ್ಕು ದಿಕ್ಕಿನಿಂದ ಆಕ್ರಮ ಆದಾಗ ಆವಾಗ ಒಂದೇ ದಾರಿ, ಸ್ಟ್ರೇಟ್ 90 ಡಿಗ್ರಿ ಮೇಲೆ ನೇರ ಪರಮಾತ್ಮನ ಕಡೆಗೆ ಲಕ್ಷ್ಯ, ನೆನಪು, ಅದೊಂದೇ ಸುರಕ್ಷಿತ ಮಾರ್ಗ ಆಗಿರುವುದು. ಆವಾಗ ಯಾರು ಧೈರ್ಯ, ತಾಳ್ಮೆ, ಸಹನೆ ಇರುವುದೋ ಪರಿಸ್ಥಿತಿಗಳನ್ನು ಎದುರಿಸಲು ಸಾಧ್ಯವಾಗುವುದು. ವಿನಾಶದಡಿಯಲ್ಲಿ ಎಲ್ಲ ದೇಶಗಳು ಬರಲೇಬೇಕು. ಏಕೆಂದರೆ ಇಡೀ ಪ್ರಪಂಚ ದುಷ್ಟ ರಾಕ್ಷಸಿ ಕೃತ್ಯಗಳ ಸಂಹಾರ, ವಿನಾಶ ಆಗಲೇಬೇಕು. ಹಾಗೂ ಈ ಪ್ರಕೃತಿಯು ಪಂಚಭೂತಗಳಿಂದ ಕೂಡಿದೆ. ಎಲ್ಲ ಪರಿಶುದ್ಧಗೊಳ್ಳಬೇಕು. ಪ್ರಕೃತಿಯು ಸಹ ಸತೋಪ್ರಧಾನ ಆಗಬೇಕು. ಎಲ್ಲ ಮಾನವಾತ್ಮರು ಮುಕ್ತಿಯನ್ನು ಬಯಸುವರು. ಈ ದುಃಖ ಪ್ರಪಂಚದಿಂದ ವಿಮುಕ್ತರಾಗಿ ಮುಕ್ತಿಯನ್ನು ಬಯಸುವರು. ಸರ್ವ ರೀತಿಯಲ್ಲೂ ಬಂಧನ ಮುಕ್ತರಾಗುವರು. ಸಂಪೂರ್ಣವಾಗಿ ವಿನಾಶ ಆಗುತ್ತದೆ. ಸ್ವಲ್ಪ ಜನರು, ಬೆರಳಲ್ಲಿ ಎಣಿಸುವಷ್ಟು ಜನರು ಉಳಿಯುವರು. ಉಳಿದೆಲ್ಲವೂ ಸಾವನ್ನಪ್ಪಿಯ ಆತ್ಮಗಳು ಮರಳಿ ಪರಂಧಾಮ, ಮುಕ್ತಿಧಾಮಕ್ಕೆ ತೆರಳುವವು. ತಮ್ಮ ಸಮಯ ಬಂದಾಗ ಮತ್ತೆ ಈ ಭೂಮಿಯ ಮೇಲೆ ಜನ್ಮ ಪಡೆಯುವರು. ರಾಜಯೋಗ ಅಭ್ಯಾಸದಿಂದ ಪವಿತ್ರರಾಗುವುದು ಒಂದು ದಾರಿ. ಇಲ್ಲದಿದ್ದರೆ ಶಿಕ್ಷೆ, ಪೆಟ್ಟು ಅನುಭವಿಸಿ ಪವಿತ್ರ ಆಗಿ ಪರಂಧಾಮಕ್ಕೆ ಹೋಗಲು ಸಾಧ್ಯ. ಪರಂಧಾಮ ಪವಿತ್ರಧಾಮ ಆಗಿದೆ. ಪರಮಾತ್ಮನು ಎಲ್ಲ ಆತ್ಮರುಗಳನ್ನು ಪಾವನ ಮಾಡಿ ಸ್ವಧಾಮಕ್ಕೆ, ಶಾಂತಿಧಾಮಕ್ಕೆ, ಪರಂಧಾಮಕ್ಕೆ ಕರೆದೊಯ್ಯುವನು. ಅದಕ್ಕೋಸ್ಕರ ಶಂಕರನನ್ನು ವಿನಾಶಕಾರಿ ದೇವತಾ ಎಂದು ತಿಳಿಯುವರು. ಶಿವ ಹಾಗೂ ಶಂಕರ ಎರಡೂ ಶಬ್ದಗಳು ಬೇರೆ ಬೇರೆ ಆಗಿವೆ. ಅನೇಕ ಭಕ್ತರು ಶಿವ ಹಾಗೂ ಶಂಕರ ಒಂದೇ ಎಂದು ಭಾವಿಸುವರು. ಒಂದೇ ಎಂದು ಹೇಳಲು ಬರುವುದಿಲ್ಲ. ನಾವು ಪರಮಾತ್ಮನ ಕುರಿತು ಮಹಿಮೆ ಮಾಡಬೇಕಾದರೆ ಶಿವ ಪರಮಾತ್ಮ ನಿರಾಕಾರ ಸ್ವರೂಪ ಎನ್ನುತ್ತೇವೆ. ನಿರಾಕಾರ ಸ್ವರೂಪ ಶಂಕರನಿಗೆ ಹೇಳುವುದಿಲ್ಲ. ಶಂಕರನನ್ನು ಸೂಕ್ಷ್ಮ ಶರೀರಧಾರಿ ತಪಸ್ವಿ ರೂಪದಲ್ಲಿ ತೋರಿಸುತ್ತಾರೆ. ಶಿವನ ರೂಪ ಲಿಂಗು ಆಕಾರ, ಅಂದರೆ ನಿರಾಕಾರ ಬಿಂದು ರೂಪ ಪೂಜಿಸುತ್ತೇವೆ. ಶಂಕರನ ಪ್ರತಿಮೆ ಶರೀರ ರೂಪ, ತಪಸ್ವಿ ರೂಪ, ಸೂಕ್ಷ್ಮ ರೂಪ ಪೂಜಿಸುತ್ತೇವೆ. ಪರಮಾತ್ಮನನ್ನು, ಶಿವನನ್ನು ಪರಂಧಾಮ ನಿವಾಸಿ ಎನ್ನಲಾಗುವುದು. ಶಂಕರನು ಹಿಮಾಲಯ ಪರ್ವತ ನಿವಾಸಿ ಎಂದು ತಿಳಿಯುವರು. ಆದರೆ ಶಿವ ಪರಮಾತ್ಮನು ದೇವತೆಗಳು ಬ್ರಹ್ಮ, ವಿಷ್ಣು, ಶಂಕರ ತ್ರಿಮೂರ್ತಿಗಳ ರಚಯಿತ ಎಂದು ಸಾರುವರು. ಅಂದ ಮೇಲೆ ಆ ತ್ರಿಮೂರ್ತಿಗಳಲ್ಲಿ ಶಂಕರನು ಒಬ್ಬನು ಎಂದು ಅಭಿಪ್ರಾಯ ಪಡುವರು. ಅದಕ್ಕೋಸ್ಕರ ಶಿವ ಹಾಗೂ ಶಂಕರ ಇಬ್ಬರು ಬೇರೆ ಬೇರೆ ಎಂದು ತಿಳಿಯಲಾಗುತ್ತದೆ.
ಭಕ್ತಿ ಮಾರ್ಗದಲ್ಲಿ ಶಂಕರನ ಜೊತೆಗೆ ಪಾರ್ವತಿ ಮಡದಿ ಎಂದು ತೋರಿಸುತ್ತಾರೆ. ಗಣಪತಿ ಹಾಗೂ ಷಣ್ಮುಖನನ್ನು ಮಕ್ಕಳೆಂದು ತೋರಿಸುತ್ತಾರೆ. ಆದರೆ ಶಿವ ಪರಮಾತ್ಮನನ್ನು ವಿಶ್ವಪಿತ ಎಂದು ಪರಿಗಣಿಸಲಾಗುತ್ತದೆ. ವಿಶ್ವ ರಚಯಿತ, ವಿಶ್ವಪಿತ, ವಿಶ್ವಕ್ಕೆ ತಂದೆ ತಾಯಿ ಬಂಧು ಬಳಗ ಎಲ್ಲ ಎಂದು ಹೇಳಿ ನಮಿಸುವರು. ಓಂ ಶಾಂತಿ.